ಹಾಯ್ ಫ್ರೆಂಡ್ಸ್, ರಾತ್ರಿ ನೀವು ಗಾಢ ನಿದ್ರೆಯಲ್ಲಿದ್ದೀರಿ. ದಿನವಿಡೀ ದಣಿದ ನಂತರ ನಿಮ್ಮ ದೇಹ ಮತ್ತು ಮನಸ್ಸು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿವೆ. ಆಗ ಇದ್ದಕ್ಕಿದ್ದಂತೆ ನಿಮ್ಮ ನಿದ್ದೆ ಭಂಗವಾಗುತ್ತದೆ. ಕಣ್ಣುಜ್ಜಿಕೊಳ್ಳುತ್ತಾ ಏಳುತ್ತೀರಿ. ಏನೋ ತಿಳಿಯದ ಅಸ್ವಸ್ಥತೆ ನಿಮ್ಮೊಳಗೆ ಕಾಡುತ್ತದೆ. ಸಮಯ ನೋಡುತ್ತೀರಿ. ಎಂದಿನಂತೆ ಗಡಿಯಾರದ ಮುಳ್ಳುಗಳು ಮಧ್ಯರಾತ್ರಿ 3 ರಿಂದ 5 ಗಂಟೆಯ ನಡುವೆ ಇರುತ್ತವೆ. ನಿಮ್ಮ ನಿದ್ದೆ ಕೆಡಲು ಕಾರಣ ಒಂದೇ: ಮೂತ್ರ ವಿಸರ್ಜನೆ ಮಾಡಬೇಕೆಂಬ ತೀವ್ರವಾದ ಭಾವನೆ. ನಮ್ಮಲ್ಲಿ ಎಷ್ಟು ಜನರು ಈ ಅನುಭವವನ್ನು ಪ್ರತಿದಿನ ರಾತ್ರಿ ಎದುರಿಸುತ್ತೇವೆ? ಬಹುಶಃ ನೀವು ಇದನ್ನು ಸಾಮಾನ್ಯ ಶಾರೀರಿಕ ಕ್ರಿಯೆ ಎಂದು ನಿರ್ಲಕ್ಷಿಸಬಹುದು. ರಾತ್ರಿ ಹೆಚ್ಚು ನೀರು ಕುಡಿದಿರಬಹುದು, ಅಥವಾ ಇದು ವಯಸ್ಸಾಗುವಿಕೆಯ ಲಕ್ಷಣವಿರಬಹುದು ಎಂದು ನೀವು ಅಂದುಕೊಳ್ಳಬಹುದು. ಆದರೆ ಒಂದು ಕ್ಷಣ ನಿಂತು ಯೋಚಿಸಿದ್ದೀರಾ? ಯಾಕೆ ನಿಮ್ಮ ನಿದ್ದೆ ಈ 3 ರಿಂದ 5 ಗಂಟೆಯ ನಡುವೆಯೇ ಭಂಗವಾಗುತ್ತದೆ? ಯಾಕೆ ಅದು ಮಧ್ಯರಾತ್ರಿ 12 ಗಂಟೆಗೆ ಅಥವಾ ಬೆಳಿಗ್ಗೆ 6 ಗಂಟೆಗೆ ಆಗುವುದಿಲ್ಲ? ಫ್ರೆಂಡ್ಸ್, ಇಂದು ನಾವು ಹೇಳ ಹೊರಟಿರುವ ರಹಸ್ಯವನ್ನು ಕೇಳಿದ ನಂತರ ನಿಮ್ಮ ಕಾಲ ಕೆಳಗಿನ ನೆಲವೇ ಕಂಪಿಸಿದಂತೆ ಅನಿಸಬಹುದು. ಇದು ಸಾಮಾನ್ಯ ವಿಷಯವಲ್ಲ. ಇದು ಬ್ರಹ್ಮಾಂಡದ ದೈವಿಕ ಶಕ್ತಿಗಳು ನಿಮಗೆ ನೇರವಾಗಿ ಕಳುಹಿಸುತ್ತಿರುವ ಒಂದು ಆಳವಾದ, ರಹಸ್ಯವಾದ ಸಂಕೇತ. ಇದು ನೀವು ಇಲ್ಲಿಯವರೆಗೆ ಕೇಳರಿಯದ ಒಂದು ಕರೆ. ಆದ್ದರಿಂದ ಉಸಿರು ಬಿಗಿ ಹಿಡಿದು ಕುಳಿತುಕೊಳ್ಳಿ. ಇಂದು ಬೆಳಗಿನ ಜಾವ 3 ರಿಂದ 5 ಗಂಟೆಯ ನಡುವೆ ಮೂತ್ರ ವಿಸರ್ಜನೆಗಾಗಿ ನಿಮ್ಮ ನಿದ್ದೆ ಕೆಡುವುದು ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಅದ್ಭುತ ರಹಸ್ಯವನ್ನು ನೀವು ತಿಳಿದುಕೊಳ್ಳಲಿದ್ದೀರಾ. ಇದು ನಿಮ್ಮ ವಿಧಿ, ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಆತ್ಮದೊಂದಿಗೆ ಬೆಸೆದುಕೊಂಡಿರುವ ಸತ್ಯ. ಈ ರಹಸ್ಯ ತಿಳಿದ ನಂತರ ಈ ಘಟನೆಯನ್ನು ನೀವು ಇನ್ನು ಮುಂದೆ ಸಾಮಾನ್ಯವಾಗಿ ನೋಡುವುದಿಲ್ಲ. ನಮ್ಮ ಪುರಾತನ ಹಿಂದೂ ಗ್ರಂಥಗಳು, ವೇದಗಳು ಮತ್ತು ಪುರಾಣಗಳ ಪ್ರಕಾರ ಸಮಯ ಕೇವಲ ಗಡಿಯಾರದ ಟಿಕ್ ಶಬ್ದವಲ್ಲ. ಸಮಯ ಒಂದು ಜೀವಂತ ಶಕ್ತಿ, ಒಂದು ಎನರ್ಜಿ. 24 ಗಂಟೆಗಳಲ್ಲಿ ಪ್ರತಿಯೊಂದು ಸಮಯದ ಭಾಗಕ್ಕೂ ತನ್ನದೇ ಆದ ವಿಶೇಷ ಗುಣ, ತನ್ನದೇ ಆದ ಶಕ್ತಿ ಮತ್ತು ತನ್ನದೇ ಆದ ಪ್ರಾಮುಖ್ಯತೆ ಇರುತ್ತದೆ. ಈ ಎಲ್ಲಾ ಸಮಯಗಳಲ್ಲೇ ಅತ್ಯಂತ ಶಕ್ತಿಶಾಲಿಯಾದ, ರಹಸ್ಯಮಯವಾದ ಮತ್ತು ಪವಿತ್ರವಾದ ಸಮಯವೆಂದರೆ ಅದು ಬ್ರಹ್ಮ ಮುಹೂರ್ತ, ಅಂದರೆ ಬೆಳಗಿನ ಜಾವ 3 ಗಂಟೆಯಿಂದ 5 ಗಂಟೆಯವರೆಗಿನ ಸಮಯ. ಬ್ರಹ್ಮ ಮುಹೂರ್ತ ಎಂಬ ಹೆಸರು ತನ್ನ ಅರ್ಥವನ್ನು ತನ್ನಲ್ಲೇ ಅಡಗಿಸಿಕೊಂಡಿದೆ. ಬ್ರಹ್ಮ ಎಂದರೆ ಸೃಷ್ಟಿಕರ್ತ, ಪರಮಾತ್ಮ. ಮುಹೂರ್ತ ಎಂದರೆ ಸಮಯ, ಅಂದರೆ ಇದು ಪರಮಾತ್ಮನ ಸಮಯ, ಸೃಷ್ಟಿಯನ್ನು ಮಾಡುವ ಶಕ್ತಿ ಉತ್ತುಂಗದಲ್ಲಿರುವ ಸಮಯ. ರಾತ್ರಿಯ ಕತ್ತಲೆ ಸರಿದು ಹಗಲಿನ ಬೆಳಕು ಬರಲು ಸಿದ್ಧವಾಗಿರುವ ಸಮಯವಿದು. ಇದೊಂದು ಸಂಧಿಕಾಲ. ಪೂರ್ತಿ ರಾತ್ರಿಯೂ ಅಲ್ಲ, ಪೂರ್ತಿ ಹಗಲೂ ಅಲ್ಲ, ಒಂದು ಮಾಯಾಜಾಲದ ಕ್ಷಣ. ಈ ಪವಿತ್ರ ಸಮಯದಲ್ಲಿ ದೇವತೆಗಳು, ಋಷಿಗಳು ಮತ್ತು ಸಿದ್ಧಾತ್ಮಗಳು ಸೂಕ್ಷ್ಮ ರೂಪದಲ್ಲಿ ಭೂಮಿಯ ಮೇಲೆ ಸಂಚರಿಸುತ್ತಾರೆ. ಈ ಸಮಯದಲ್ಲಿ ಬ್ರಹ್ಮಾಂಡದ ಎಲ್ಲಾ ಸಕಾರಾತ್ಮಕ ಶಕ್ತಿಗಳು ಭೂಮಿಗೆ ಬಹಳ ಹತ್ತಿರದಲ್ಲಿರುತ್ತವೆ. ವಾತಾವರಣದಲ್ಲಿ ಒಂದು ಅದ್ಭುತವಾದ ನಿಶ್ಶಬ್ದ, ವರ್ಣಿಸಲಾಗದ ಶುದ್ಧತೆ ಮತ್ತು ಒಂದು ದೈವಿಕತೆ ತುಂಬಿರುತ್ತದೆ. ಈ ಸಮಯದಲ್ಲಿ ಸತ್ವಗುಣ ತನ್ನ ಉತ್ತುಂಗ ಸ್ಥಿತಿಯಲ್ಲಿರುತ್ತದೆ. ಗಾಳಿಯಲ್ಲಿಯೂ ಒಂದು ವಿಶೇಷವಾದ ಶುದ್ಧತೆ ಮತ್ತು ತಂಪು ಇರುತ್ತದೆ. ಅದನ್ನು ನೀವು ಅನುಭವಿಸಿರುತ್ತೀರಿ. ಪಕ್ಷಿಗಳ ಚಿಲಿಪಿಲಿಯೂ ಈ ಸಮಯದ ನಂತರವೇ ಪ್ರಾರಂಭವಾಗುತ್ತದೆ, ಈ ದೈವಿಕ ಸಮಯವನ್ನು ಸ್ವಾಗತಿಸುವಂತೆ. ಈಗ ನೀವು ಯೋಚಿಸಬಹುದು, ಇದಕ್ಕೂ ನಾನು ನಿದ್ದೆಯಿಂದ ಏಳುವುದಕ್ಕೂ ಮೂತ್ರ ವಿಸರ್ಜನೆ ಮಾಡುವುದಕ್ಕೂ ಏನು ಸಂಬಂಧ ಎಂದು. ಸಂಬಂಧ ಬಹಳ ಆಳವಾದದ್ದು, ನಿಮ್ಮ ಊಹೆಗೂ ಮೀರಿದ್ದು. ಬ್ರಹ್ಮಾಂಡದ ಈ ಅತ್ಯುನ್ನತ ಶಕ್ತಿ, ಈ ದೈವಿಕ ಶಕ್ತಿ ನಿಮ್ಮೊಂದಿಗೆ ಸಂವಹನ ನಡೆಸಲು ಬಯಸಿದಾಗ, ನಿಮಗೆ ಯಾವುದಾದರೂ ಸಂದೇಶವನ್ನು ನೀಡಲು ಬಯಸಿದಾಗ ಅದು ನೇರವಾಗಿ ಬರುವುದಿಲ್ಲ. ನಿಮ್ಮನ್ನು ಎಬ್ಬಿಸಲು, ತನ್ನ ಅಸ್ತಿತ್ವವನ್ನು ಅನುಭವಿಸಲು ಅದು ನಿಮ್ಮ ದೇಹವನ್ನೇ ಒಂದು ಮಾಧ್ಯಮವಾಗಿ ಬಳಸಿಕೊಳ್ಳುತ್ತದೆ. ನಿಮ್ಮ ದೇಹದಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕೆಂಬ ತೀವ್ರವಾದ ಭಾವನೆಯನ್ನು ಸೃಷ್ಟಿಸುವುದು ನಿಮ್ಮನ್ನು ಗಾಢ ನಿದ್ರೆಯಿಂದ ಎಬ್ಬಿಸಲು ಒಂದು ಸುಲಭ ಮತ್ತು ಸಹಜವಾದ ಮಾರ್ಗವಾಗಿದೆ. ಇದು ಕಾಯಿಲೆಯಲ್ಲ, ಸಮಸ್ಯೆಯೂ ಅಲ್ಲ. ಇದು ಒಂದು ದೈವಿಕ ಅಲಾರಾಂ ಕ್ಲಾಕ್. ಏಳು, ಎಚ್ಚರಗೊಳ್ಳು, ನಾನು ನಿನಗೆ ಏನನ್ನು ಹೇಳಬೇಕು ಎಂದು ಆ ದೈವಿಕ ಶಕ್ತಿ ಅಲಾರಾಂ ಬಾರಿಸುತ್ತಿದೆ. ಆದರೆ ನೀವು ಇದನ್ನು ಕೇವಲ ಶಾರೀರಿಕ ಅವಶ್ಯಕತೆ ಎಂದು ಭಾವಿಸಿ ಬಾತ್ರೂಂಗೆ ಹೋಗಿ ಮತ್ತೆ ನಿದ್ರೆಗೆ ಜಾರುತ್ತೀರಿ. ಆದರೆ ಇದು ನೀವು ಪ್ರತಿ ರಾತ್ರಿ ಕಳೆದುಕೊಳ್ಳುತ್ತಿರುವ ಒಂದು ಅಮೂಲ್ಯವಾದ ಅವಕಾಶ. ಇದು ಪರಮಾತ್ಮ ನಿಮಗಾಗಿ ನಿಗದಿಪಡಿಸಿದ ಒಂದು ಅಪಾಯಿಂಟ್ಮೆಂಟ್ ಟೈಮ್. ಆ ಅಪಾಯಿಂಟ್ಮೆಂಟ್ ಅನ್ನು ನೀವು ತಿಳಿಯದೆಯೇ ಬಿಟ್ಟು ಮತ್ತೆ ನಿಮ್ಮ ನಿದ್ರಾಲೋಕಕ್ಕೆ ಜಾರಿಕೊಳ್ಳುತ್ತೀರಿ. ಈಗ ಪ್ರಶ್ನೆ ಏನೆಂದರೆ, ಈ ಬ್ರಹ್ಮಾಂಡ ಶಕ್ತಿ, ಈ ದೈವಿಕ ಶಕ್ತಿ ನಿಮ್ಮೊಂದಿಗೆ ಯಾಕೆ ಸಂವಹನ ನಡೆಸಲು ಬಯಸುತ್ತದೆ? ಮೊದಲ ಕಾರಣ, ನಿಮ್ಮ ಆತ್ಮವು ಎಚ್ಚರಗೊಳ್ಳುವ ಸ್ಥಿತಿಯಲ್ಲಿದೆ. ನೀವು ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪುಣ್ಯಕರ್ಮಗಳು, ನಿಮ್ಮ ಸಾಧನೆಗಳು, ನಿಮ್ಮ ಪ್ರಾರ್ಥನೆಗಳು ಈಗ ಫಲ ನೀಡುತ್ತಿವೆ. ನಿಮ್ಮ ಚೈತನ್ಯದ ಮಟ್ಟವು ಈಗ ಒಂದು ಹಂತವನ್ನು ತಲುಪಿದೆ. ಅಲ್ಲಿ ದೈವಿಕ ಶಕ್ತಿಗಳು ನಿಮ್ಮೊಂದಿಗೆ ನೇರವಾಗಿ ಸಂವಹನ ನಡೆಸಬಲ್ಲವು. ಬ್ರಹ್ಮಾಂಡವು ತನ್ನ ಮುಂದಿನ ಪಯಣಕ್ಕಾಗಿ ಕೆಲವು ಆಯ್ದ ಆತ್ಮಗಳನ್ನು ಸಿದ್ಧಪಡಿಸುತ್ತದೆ. ಅದರಲ್ಲಿ ನೀವು ಒಬ್ಬರು. ನಿಮ್ಮ ನಿದ್ದೆ ಈ ರೀತಿ ಕೆಡುವುದು ಎಂದರೆ
ನಿಮ್ಮೊಳಗೆ ಆಧ್ಯಾತ್ಮಿಕ ಶಕ್ತಿಯ ಪ್ರವಾಹ ಹೆಚ್ಚುತ್ತಿದೆ ಎಂಬುದರ ಸಂಕೇತ. ನಿಮ್ಮ ಆತ್ಮ ಈಗ ಗಾಢ ನಿದ್ರೆಯಿಂದ ಎದ್ದು ಪರಮಾತ್ಮನ ಚೈತನ್ಯದಲ್ಲಿ ಜಾಗೃತಗೊಳ್ಳಲು ಬಯಸುತ್ತಿದೆ. ಮೂತ್ರ ವಿಸರ್ಜನೆಯ ಆತುರ ಕೇವಲ ಒಂದು ನೆಪ ಅಷ್ಟೇ. ನಿಜವಾದ ಉದ್ದೇಶ ನಿಮ್ಮನ್ನು ಈ ಬ್ರಹ್ಮ ಮುಹೂರ್ತದಲ್ಲಿ ಎಬ್ಬಿಸಿ ಆ ಬ್ರಹ್ಮಾಂಡ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುವುದಾಗಿದೆ. ಎರಡನೇ ಪ್ರಮುಖ ಕಾರಣ ನಿಮ್ಮ ಪಿತೃದೇವತೆಗಳಿಗೆ ಸಂಬಂಧಿಸಿದೆ. ಹಿಂದೂ ಧರ್ಮದಲ್ಲಿ ಪಿತೃದೇವತೆಗಳಿಗೆ ದೇವತೆಗಳಿಗೆ ಸಮಾನವಾದ ಸ್ಥಾನವನ್ನು ನೀಡಲಾಗಿದೆ. ಅವರು ಸೂಕ್ಷ್ಮ ಲೋಕದಲ್ಲಿದ್ದರೂ ತಮ್ಮ ಕುಟುಂಬದೊಂದಿಗೆ ಸಂಪರ್ಕದಲ್ಲಿರುತ್ತಾರೆ. ಬ್ರಹ್ಮ ಮುಹೂರ್ತವು ಸ್ಥೂಲ ಲೋಕ ಮತ್ತು ಸೂಕ್ಷ್ಮ ಲೋಕದ ನಡುವಿನ ತೆರೆ ಬಹಳ ತೆಳುವಾಗುವ ಸಮಯ. ಈ ಸಮಯದಲ್ಲಿ ನಮ್ಮ ಪಿತೃದೇವತೆಗಳು ನಮ್ಮನ್ನು ಸುಲಭವಾಗಿ ಸಂಪರ್ಕಿಸಬಲ್ಲರು. ನಿಮ್ಮ ನಿದ್ದೆ ಪ್ರತಿದಿನ ಬೆಳಗಿನ ಜಾವ 3 ರಿಂದ 5 ಗಂಟೆಯ ನಡುವೆ ಕೆಡುತ್ತಿದ್ದರೆ ನಿಮ್ಮ ಪಿತೃದೇವತೆಗಳು ನಿಮಗೆ ಏನನ್ನು ಹೇಳಲು ಬಯಸುತ್ತಿದ್ದಾರೆ ಎಂಬುದಕ್ಕೆ ಇದು ಒಂದು ದೊಡ್ಡ ಸಂಕೇತ. ಬಹುಶಃ ಅವರು ಯಾವುದೋ ವಿಷಯದಿಂದ ನೊಂದುಕೊಂಡು ತಮ್ಮ ಶಾಂತಿಗಾಗಿ ನಿಮ್ಮ ಪ್ರಾರ್ಥನೆಗಳನ್ನು ಅಥವಾ ಯಾವುದಾದರೂ ಕಾರ್ಯವನ್ನು ನಿರೀಕ್ಷಿಸುತ್ತಿರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಸಂತೋಷದ ಬಗ್ಗೆ ಸಂಕೇತ ನೀಡಲು ಬಯಸುತ್ತಿರಬಹುದು, ಅಥವಾ ಮುಂದೆ ಬರಲಿರುವ ಅಪಾಯದ ಬಗ್ಗೆ ನಿಮ್ಮನ್ನು ಎಚ್ಚರಿಸಲು ಬಯಸುತ್ತಿರಬಹುದು, ಅಥವಾ ಕೇವಲ ತಮ್ಮ ಪ್ರೀತಿ ಮತ್ತು ಆಶೀರ್ವಾದವನ್ನು ನಿಮಗೆ ನೀಡಲು ಬಯಸುತ್ತಿರಬಹುದು. ನಾವು ನಿನ್ನೊಂದಿಗಿದ್ದೇವೆ, ನೀನು ಒಂಟಿಯಲ್ಲ ಎಂದು ಹೇಳಲು ಬಯಸುತ್ತಿರಬಹುದು. ನೀವು ಎದ್ದು ಬಾತ್ರೂಂಗೆ ಹೋಗುತ್ತಿರುವಾಗ ಅವರು ನಿಮಗೆ ಬಹಳ ಹತ್ತಿರದಲ್ಲಿರುತ್ತಾರೆ, ನಿಮ್ಮನ್ನು ಗಮನಿಸುತ್ತಿರುತ್ತಾರೆ. ನೀವು ಪ್ರತಿ ರಾತ್ರಿ ಹೀಗೆ ಏಳುವುದು ನಿಮಗೂ ನಿಮ್ಮ ಪಿತೃದೇವತೆಗಳಿಗೂ ನಡುವೆ ಒಂದು ಸೇತುವೆಯಂತೆ ಕೆಲಸ ಮಾಡುತ್ತದೆ. 3. ಇದು ಇಷ್ಟ ದೈವದ ಕರೆ. ಮೂರನೇ ರಹಸ್ಯವಾದ ಕಾರಣವು ಈ ಇಷ್ಟದವಕ್ಕೆ ಸಂಬಂಧಿಸಿದೆ. ಪ್ರತಿಯೊಬ್ಬ ವ್ಯಕ್ತಿಗೆ ಒಬ್ಬ ಇಷ್ಟ ದೈವ ಇರುತ್ತಾನೆ. ಆ ವ್ಯಕ್ತಿಯ ಆತ್ಮಕ್ಕೆ ಆಳವಾದ ಸಂಪರ್ಕವಿರುವ ದೇವರ ರೂಪ. ನಿನ್ನ ಜೀವನದ ಪಯಣದಲ್ಲಿ ನಿನ್ನ ಜವಾಬ್ದಾರಿಗಳಲ್ಲಿ ನೀನು ಎಷ್ಟೊಂದು ಮುಳುಗಿ ಹೋಗಿದ್ದೀಯೆ ಎಂದರೆ ನಿನ್ನ ಇಷ್ಟ ದೈವಕ್ಕೆ ಸಮಯ ಮೀಸಲಿಡುವುದನ್ನು, ಆತನನ್ನು ಪೂಜಿಸುವುದನ್ನು ಮರೆತು ಬಿಟ್ಟಿದ್ದೀಯಾ? ನೀನು ಈ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು ನಿನ್ನ ಇಷ್ಟ ದೈವದ ಕರೆಯಾಗಿದೆ. ನಾನು ನಿನಗಾಗಿ ಕಾಯುತ್ತಿದ್ದೇನೆ. ಈ ಸಮಯವನ್ನು ನನಗೆ ಮಾತ್ರ ಮೀಸಲಿಡು, ನನ್ನೊಂದಿಗೆ ಮಾತನಾಡು, ನಿನ್ನ ಮನಸ್ಸಿನ ಭಾರವನ್ನು ಇಳಿಸಿಕೋ ಎಂದು ಆತನು ನಿನಗೆ ಸಂದೇಶ ನೀಡುತ್ತಿದ್ದಾನೆ. ಈ ಸಮಯದಲ್ಲಿ ನಿನ್ನ ಪ್ರಾರ್ಥನೆ ನೇರವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ನಿನ್ನ ಇಷ್ಟ ದೈವವನ್ನು ತಲುಪುತ್ತದೆ. ಈ ಸಮಯದಲ್ಲಿ ಮಾಡುವ ಒಂದು ಪ್ರಾರ್ಥನೆಯು ಹಗಲಿನಲ್ಲಿ ಮಾಡುವ 100 ಯಾಗಗಳಿಗೆ ಸಮಾನವಾದ ಫಲವನ್ನು ನೀಡುತ್ತದೆ. ಪರಮಾತ್ಮನು ಆ ದೈವಿಕ ನಿಶ್ಶಬ್ದದಲ್ಲಿ ನಿನ್ನೊಂದಿಗೆ ಸಂವಹನ ನಡೆಸಲು ಬಯಸುತ್ತಿದ್ದಾನೆ. ಅದಕ್ಕಾಗಿಯೇ ಈ ವಿಶೇಷ ಸಮಯದಲ್ಲಿ ನಿನ್ನನ್ನು ಎಬ್ಬಿಸುತ್ತಿದ್ದಾನೆ. 4ನೆಯ ಕಾರಣ ಶರೀರ ಮತ್ತು ಬ್ರಹ್ಮಾಂಡದ ನಡುವಿನ ಸಂಬಂಧ. ನಮ್ಮ ಪುರಾತನ ಆಯುರ್ವೇದ ಶಾಸ್ತ್ರದ ಪ್ರಕಾರ ನಮ್ಮ ಶರೀರವು ಪಂಚಭೂತಗಳಿಂದ, ಅಂದರೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶದಿಂದ ಮಾಡಲ್ಪಟ್ಟಿದೆ. ಹಾಗೆಯೇ ನಮ್ಮ ಶರೀರದಲ್ಲಿ ವಾತ, ಪಿತ್ತ, ಕಫ ದೋಷಗಳು ಸಮತೋಲನದಲ್ಲಿರುತ್ತವೆ. ರಾತ್ರಿಯ ಕೊನೆಯ ಭಾಗ, ಅಂದರೆ ಸುಮಾರು ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ವಾತದೋಷದ ಸಮಯ. ವಾತದ ಗುಣ ಚಲನೆಯನ್ನು ನೀಡುವುದು, ಕ್ರಿಯೆಯನ್ನು ಸೃಷ್ಟಿಸುವುದು. ಶರೀರದಿಂದ ಮಲಮೂತ್ರ ವಿಸರ್ಜನೆಯು ವಾತದ ಕ್ರಿಯೆಯಾಗಿದೆ. ಬ್ರಹ್ಮ ಮುಹೂರ್ತದಲ್ಲಿ ಬ್ರಹ್ಮಾಂಡದ ಪ್ರಾಣಶಕ್ತಿಯು ಉನ್ನತ ಸ್ಥಿತಿಯಲ್ಲಿದ್ದಾಗ ಅದು ನಿನ್ನ ಶರೀರದ ವಾತದೋಷದ ಮೇಲೂ ಪ್ರಭಾವ ಬೀರುತ್ತದೆ. ಇದೊಂದು ಸಹಜ ಸಮನ್ವಯ. ಬ್ರಹ್ಮಾಂಡದ ಶಕ್ತಿಯ ಜಾಗೃತಿಯು ನಿನ್ನ ಶರೀರದ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಇದರಿಂದ ವಾತದ ಚಲನೆ ಹೆಚ್ಚಾಗಿ ಮೂತ್ರ ವಿಸರ್ಜನೆ ಮಾಡಬೇಕೆಂಬ ಇಚ್ಛೆ ಉಂಟಾಗುತ್ತದೆ. ಆದ್ದರಿಂದ ನೀನು ಕೇವಲ ಶಾರೀರಿಕ ಕ್ರಿಯೆ ಎಂದು ಭಾವಿಸುವುದು ವಾಸ್ತವದಲ್ಲಿ ನಿನ್ನ ಶರೀರವು ಬ್ರಹ್ಮಾಂಡದ ಗಡಿಯಾರದೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಹೊರಗಿನ ಬ್ರಹ್ಮಾಂಡದಲ್ಲಿ ಏನು ನಡೆಯುತ್ತಿದೆಯೋ ಅದೇ ನನ್ನೊಳಗೆ ಕೂಡ ನಡೆಯುತ್ತಿದೆ ಎಂದು ನಿನ್ನ ಶರೀರವು ನಿನಗೆ ಹೇಳುತ್ತಿದೆ. ಇದು ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಬ್ರಹ್ಮಾಂಡದ ನಡುವಿನ ಏಕತೆಗೆ ಒಂದು ಅದ್ಭುತವಾದ ಆಧಾರ. ಈಗ ಅತಿ ದೊಡ್ಡ ಪ್ರಶ್ನೆ, ಇದೊಂದು ಇಷ್ಟು ದೊಡ್ಡ ಸಂಕೇತವಾದರೆ ನಾವು ಏನು ಮಾಡಬೇಕು? ಈ ಅವಕಾಶವನ್ನು ಹೇಗೆ ಬಳಸಿಕೊಳ್ಳಬೇಕು? ನೀನು ಮುಂದಿನ ಬಾರಿ ಬೆಳಿಗ್ಗೆ 3 ರಿಂದ 5 ಗಂಟೆಯ ನಡುವೆ ಮೂತ್ರ ವಿಸರ್ಜನೆಗೆ ಎದ್ದರೆ ಅದನ್ನು ಒಂದು ಭಾರ ಅಥವಾ ತೊಂದರೆ ಎಂದು ಭಾವಿಸಬೇಡ. ಅದನ್ನು ಒಂದು ಶ್ರೇಷ್ಠ ಅದೃಷ್ಟವೆಂದು ಭಾವಿಸು. ಕೋಟ್ಯಂತರ ಜನರಲ್ಲಿ ಕೆಲವರಿಗೆ ಮಾತ್ರ ಲಭಿಸುವ ಅವಕಾಶವಿದು. ಮೊದಲು ನೀನು ಎದ್ದಾಗ ಕೋಪ ಅಥವಾ ಕಿರಿಕಿರಿಯನ್ನು ಅನುಭವಿಸಬೇಡ. ಬದಲಿಗೆ ಈ ಅಮೃತ ವೇಳೆಯಲ್ಲಿ ನಿನ್ನನ್ನು ಎಬ್ಬಿಸಿದ ಆ ಅದೃಶ್ಯ ಶಕ್ತಿಗೆ ಮನಃಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸು. ನಿಶ್ಶಬ್ದವಾಗಿ ಎದ್ದು ಶೌಚಾಲಯಕ್ಕೆ ಹೋಗು. ಹಿಂತಿರುಗಿ ಬಂದ ತಕ್ಷಣ ಹಾಸಿಗೆಯ ಮೇಲೆ ಮಲಗಲು ಪ್ರಯತ್ನಿಸಬೇಡ. ಇಲ್ಲಿಯವರೆಗೆ ನೀನು ಮಾಡಿದ ತಪ್ಪೇ ಇದು. ನಿನ್ನ ಕೈ, ಕಾಲು ಮತ್ತು ಮುಖವನ್ನು ತಣ್ಣೀರಿನಿಂದ ತೊಳೆದುಕೋ. ಹೀಗೆ ಮಾಡುವುದರಿಂದ ನಿನ್ನಲ್ಲಿ ಉಳಿದಿರುವ ನಿದ್ದೆಯೂ ಹೋಗುತ್ತದೆ. ನೀನು ತಾಜಾತನವನ್ನು ಅನುಭವಿಸುತ್ತೀಯಾ? ಈಗ ನಿನ್ನ ಮನೆಯ ನಿಶ್ಶಬ್ದವಾದ ಮೂಲೆಯಲ್ಲಿ ಅಥವಾ ನಿನ್ನ ಪೂಜಾ ಕೋಣೆಯಲ್ಲಿ ಅಥವಾ ಸಾಧ್ಯವಾದರೆ ಹೊರಗೆ ತೆರೆದ ಸ್ಥಳದಲ್ಲಿ ಒಂದು ಆಸನದ ಮೇಲೆ ಕುಳಿತುಕೋ. ದೊಡ್ಡ ಪೂಜೆಗಳನ್ನಾಗಲಿ ಆಚಾರ ವಿಚಾರಗಳನ್ನಾಗಲಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕೇವಲ ನಿಶ್ಶಬ್ದವಾಗಿ ಕುಳಿತುಕೋ.
ಕಣ್ಣುಗಳನ್ನು ಮುಚ್ಚಿ ನಿನ್ನ ಬೆನ್ನನ್ನು ನೇರವಾಗಿರಿಸಿ ನಿನ್ನ ಉಸಿರು ಒಳಗೆ ಹೋಗಿ ಹೊರಗೆ ಬರುವ ಪ್ರಕ್ರಿಯೆಯ ಮೇಲೆ ಗಮನ ಹರಿಸು. ನೀನು ಉಸಿರಾಡುತ್ತಿರುವ ಗಾಳಿಯು ಸಾಮಾನ್ಯ ಗಾಳಿಯಲ್ಲ, ಅದು ಬ್ರಹ್ಮ ಮುಹೂರ್ತದ ದೈವಿಕ ಪ್ರಾಣಶಕ್ತಿ ಎಂದು ಭಾವಿಸು. ಅದು ನಿನ್ನ ಪ್ರತಿಯೊಂದು ಕಣವನ್ನು ಪವಿತ್ರಗೊಳಿಸುತ್ತದೆ. ನೀನು ಉಸಿರನ್ನು ಹೊರಗೆ ಬಿಟ್ಟಾಗ ನಿನ್ನೊಳಗಿನ ಎಲ್ಲಾ ನಕಾರಾತ್ಮಕ ಭಾವನೆಗಳು, ಎಲ್ಲಾ ದೋಷಗಳು, ಎಲ್ಲಾ ಆತಂಕಗಳು ಹೊರಟು ಹೋಗುತ್ತವೆ ಎಂದು ಭಾವಿಸು. ಕೆಲವು ನಿಮಿಷಗಳ ಕಾಲ ಇದೇ ನಿಶ್ಶಬ್ದದಲ್ಲಿ ಕುಳಿತುಕೋ. ಈ ಸಮಯದಲ್ಲಿ ಬ್ರಹ್ಮಾಂಡವು ನಿನ್ನೊಂದಿಗೆ ಮಾತನಾಡಲು ಬಯಸುತ್ತದೆ. ನೀನೊಬ್ಬ ನಿಶ್ಶಬ್ದ ಶ್ರೋತೃವಾಗಿರಬೇಕು. ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಹೊಳೆಯಬಹುದು. ನೀನು ತಿಂಗಳುಗಟ್ಟಲೆಯಿಂದ ಹುಡುಕುತ್ತಿದ್ದ ಸಮಸ್ಯೆಗೆ ಉತ್ತರ ಸಿಗಬಹುದು. ನಿನಗೆ ಪ್ರಿಯವಾದ ವ್ಯಕ್ತಿಯೊಬ್ಬರು ನೆನಪಾಗಬಹುದು. ಅವರಿಗೆ ನಿನ್ನ ಪ್ರೀತಿ ಮತ್ತು ಬೆಂಬಲದ ಅವಶ್ಯಕತೆ ಇರಬಹುದು. ಅಥವಾ ನೀನು ಹಿಂದೆಂದೂ ಅನುಭವಿಸದ ಅಪರಿಮಿತ ಶಾಂತಿಯನ್ನು ಅನುಭವಿಸಬಹುದು. ನೀನು ಬಯಸಿದರೆ ನಿನ್ನ ಇಷ್ಟ ದೈವವನ್ನು ಧ್ಯಾನಿಸಬಹುದು ಅಥವಾ ಓಂ ಮಂತ್ರವನ್ನು ನಿಧಾನವಾಗಿ ಜಪಿಸಬಹುದು. ಓಂ ಶಬ್ದವು ಈ ಸಮಯದಲ್ಲಿ ಬ್ರಹ್ಮಾಂಡದ ಶಬ್ದದೊಂದಿಗೆ ಸೇರಿ ನಿನ್ನ ಚೈತನ್ಯವನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ನೀನು ನಿನ್ನ ಪಿತೃ ದೇವತೆಗಳನ್ನು ಸಹ ಸ್ಮರಿಸಬಹುದು. ಮನಪೂರ್ವಕವಾಗಿ ಅವರಿಗೆ ಪ್ರಾರ್ಥನೆ ಸಲ್ಲಿಸು. ನನ್ನ ಪಿತೃ ದೇವತೆಗಳೇ, ನಿಮಗೆ ನಾನು ವಂದಿಸುತ್ತೇನೆ. ನನ್ನ ಮೇಲೆ ಮತ್ತು ನನ್ನ ಕುಟುಂಬದ ಮೇಲೆ ನಿಮ್ಮ ಕರುಣೆಯನ್ನು ಮುಂದುವರಿಸಿ. ನಾನು ಏನಾದರೂ ತಪ್ಪು ಮಾಡಿದ್ದರೆ ನನ್ನನ್ನು ಕ್ಷಮಿಸಿ. ನಂಬು, ನಿನ್ನ ಈ ಚಿಕ್ಕ ಪ್ರಾರ್ಥನೆಯು ತಕ್ಷಣವೇ ಅವರನ್ನು ತಲುಪುತ್ತದೆ. ಅವರ ಆಶೀರ್ವಾದವು ನಿನ್ನನ್ನು ಮತ್ತು ನಿನ್ನ ಕುಟುಂಬವನ್ನು ಪ್ರತಿಯೊಂದು ಆಪತ್ತಿನಿಂದ ಕಾಪಾಡುತ್ತದೆ. ಆರಂಭದಲ್ಲಿ ಕಷ್ಟವೆನಿಸಬಹುದು. ನಿನ್ನ ಮನಸ್ಸು ಚಂಚಲವಾಗಬಹುದು, ಮತ್ತೆ ನಿದ್ದೆ ಬರಬಹುದು. ಆದರೆ ನಿರಾಶೆಗೊಳ್ಳಬೇಡ. 5 ಅಥವಾ 10 ನಿಮಿಷಗಳಿಂದ ಪ್ರಾರಂಭಿಸು. ನಿಧಾನವಾಗಿ ಈ ಸಮಯದಲ್ಲಿ ಕುಳಿತುಕೊಳ್ಳುವುದು ನಿನಗೆ ಇಷ್ಟವಾಗತೊಡಗುತ್ತದೆ. ನಿನ್ನ ಶರೀರ ಮತ್ತು ಮನಸ್ಸು ಈ ದೈವಿಕ ಭೇಟಿಗಾಗಿ ಹಾತೊರೆಯುತ್ತವೆ. ಇದೊಂದು ಕ್ರಮೇಣ ಪ್ರಕ್ರಿಯೆ. ಇದು ಈಗ ಜಾಗೃತವಾಗಿರುವ ನಿನ್ನ ಆತ್ಮದ ದಾಹ. ನೀನು ಪ್ರತಿದಿನ ಈ ವಿಧಿಯನ್ನು ಪಾಲಿಸಿದರೆ ನಿನ್ನ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಬರಲಾರಂಭಿಸುತ್ತವೆ. ನಿನ್ನ ಮುಖದಲ್ಲಿ ಒಂದು ವಿಶೇಷವಾದ ತೇಜಸ್ಸು, ಅಂದರೆ ಕಾಂತಿ ಕಾಣಿಸುತ್ತದೆ. ನಿನ್ನ ಮನಸ್ಸಿನಲ್ಲಿ ಅನವಶ್ಯಕ ಆತಂಕಗಳು, ಭಯಗಳು ದೂರವಾಗುತ್ತವೆ. ನಿಂತು ಹೋದ ನಿನ್ನ ಕೆಲಸಗಳು ತಾವಾಗಿಯೇ ನಡೆಯಲಾರಂಭಿಸುತ್ತವೆ. ಜನರು ನಿನ್ನತ್ತ ಆಕರ್ಷಿತರಾಗುತ್ತಾರೆ. ನಿನ್ನಿಂದ ಸಲಹೆಗಳನ್ನು ಕೇಳಲು ಪ್ರಾರಂಭಿಸುತ್ತಾರೆ. ಭವಿಷ್ಯದಲ್ಲಿ ನಡೆಯಲಿರುವ ಘಟನೆಗಳನ್ನು ನೀನು ಮುಂಚಿತವಾಗಿಯೇ ಊಹಿಸಲು ಪ್ರಾರಂಭಿಸುತ್ತೀಯೆ. ಇದು ಮೂಢನಂಬಿಕೆಯಲ್ಲ, ಇದು ಶಕ್ತಿಯ ವಿಜ್ಞಾನ. ಬ್ರಹ್ಮಾಂಡವು ತನ್ನ ಎಲ್ಲಾ ಶಕ್ತಿಗಳನ್ನು ಸುರಿಸುವ ಸಮಯದಲ್ಲಿ ನೀನು ಅದನ್ನು ಸರಿಯಾಗಿ ಬಳಸಿಕೊಳ್ಳುವುದನ್ನು ಕಲಿತಿದ್ದೀಯೆ. ಜನರು ತಮ್ಮ ಜೀವನದುದ್ದಕ್ಕೂ ಹುಡುಕುವ ನಿಧಿಯ ಕೀಲಿಕೆಯನ್ನು ನೀನು ಸಂಪಾದಿಸಿದ್ದೀಯಾ? ಆಲೋಚಿಸು. ಆ ದೈವಿಕ ಶಕ್ತಿಯು ನಿನಗೆ ಪ್ರತಿದಿನ ಒಂದು ಅವಕಾಶವನ್ನು ನೀಡುತ್ತಿದೆ. ಪ್ರತಿದಿನ ನಿನ್ನ ಬಾಗಿಲನ್ನು ತಟ್ಟುತ್ತಿದೆ. ಆದರೆ ನೀನು ಅದನ್ನು ಕಡೆಗಣಿಸುತ್ತಿದ್ದೀಯಾ? ಈಗ ಈ ರಹಸ್ಯ ತಿಳಿದ ನಂತರ ನೀನು ಹಾಗೆ ಮಾಡುವುದಿಲ್ಲ. ಈಗ ನಿನ್ನ ನಿದ್ದೆ ಕೆಡುವುದು ಒಂದು ಸಮಸ್ಯೆಯಲ್ಲ, ಅದು ನಿನ್ನ ಜೀವನದ ಅತಿದೊಡ್ಡ ಪರಿಹಾರ. ಇದು ನಿನ್ನ ಜೀವನದ ಅತ್ಯುನ್ನತ ಗುರಿ. ನೀನೊಬ್ಬ ಸಾಮಾನ್ಯ ಮನುಷ್ಯನಲ್ಲ ಎಂಬುದಕ್ಕೆ ಇದೊಂದು ಸಂಕೇತ. ನಿನ್ನ ಜೀವನದ ಗುರಿ ಕೇವಲ ತಿನ್ನುವುದು, ಕುಡಿಯುವುದು, ನಿದ್ರಿಸುವುದು, ಜವಾಬ್ದಾರಿಗಳನ್ನು ನಿಭಾಯಿಸುವುದಷ್ಟೇ ಅಲ್ಲ. ನಿನ್ನ ಜೀವನಕ್ಕೆ ಒಂದು ಉನ್ನತ ಗುರಿಯಿದೆ, ಒಂದು ಆಧ್ಯಾತ್ಮಿಕ ಗಮ್ಯವಿದೆ. ಆ ಗಮ್ಯದತ್ತ ನಿನ್ನ ಮೊದಲ ಹೆಜ್ಜೆ ಇಡುವ ಸಮಯ ಬಂದಿದೆ. ಈ ಘಟನೆಗೆ ಹೆದರಬೇಡ, ಇದನ್ನು ಸ್ವೀಕರಿಸು. ಇದು ಬ್ರಹ್ಮಾಂಡವು ನಿನಗಾಗಿ ವಿಶೇಷವಾಗಿ ಕಳುಹಿಸಿದ ಒಂದು ಪ್ರೀತಿಯ ಪತ್ರ. ಅದನ್ನು ತೆರೆದು ಓದು. ನಿನ್ನ ಜೀವನದಲ್ಲಿ ಆಚರಣೆಗೆ ತೆಗೆದುಕೊಂಡು ಬಾ. ನಿನ್ನ ಜೀವನವು ಇನ್ನು ಮುಂದೆ ಮೊದಲಿನಂತಾಗುವುದಿಲ್ಲ. ನಿನ್ನೊಳಗೆ ಒಂದು ಆಳವಾದ ಶಾಂತಿ, ಹೊರಗೆ ಒಂದು ವಿಜಯ ಮತ್ತು ಆತ್ಮಾರ್ಥವಾದ ತೃಪ್ತಿ ಕಾಣಿಸುತ್ತದೆ. ಆದ್ದರಿಂದ ಮುಂದಿನ ಬಾರಿ ರಾತ್ರಿಯ ನಿಶ್ಶಬ್ದದಲ್ಲಿ 3 ರಿಂದ 5 ಗಂಟೆಯ ನಡುವೆ ನಿನ್ನ ಕಣ್ಣುಗಳು ತೆರೆದುಕೊಂಡಾಗ ಆಶ್ಚರ್ಯಪಡಬೇಡ. ನಕ್ಕು ಮನಸ್ಸಿನಲ್ಲಿ ಅಂದುಕೋ, ಇದು ಯಾರ ಕರೆ ಎಂದು ನನಗೆ ಗೊತ್ತು. ನಾನು ಸಿದ್ಧವಿದ್ದೇನೆ ಎಂದು. ಈ ಜ್ಞಾನ, ಈ ರಹಸ್ಯವನ್ನು ನಮ್ಮ ಪೂರ್ವಜರು ನಮಗೆ ನೀಡಿದ್ದಾರೆ. ಇದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಅಡಗಿರುವ ನಿಧಿ. ಫ್ರೆಂಡ್ಸ್, ಇಂದು ನಾವು ಆ ನಿಧಿಯಿಂದ ಕೇವಲ ಒಂದು ಚಿಕ್ಕ ಮುತ್ತನ್ನು ತೆಗೆದು ನಿನ್ನ ಮುಂದೆ ಇಟ್ಟಿದ್ದೇವೆ. ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಸಂಪ್ರದಾಯಗಳಲ್ಲಿ ಇಂತಹ ಅನೇಕ ರಹಸ್ಯಗಳು ಅಡಗಿವೆ. ಈ ಮಾಹಿತಿಯು ನಿನ್ನ ಮನಸ್ಸನ್ನು ಮುಟ್ಟಿದ್ದರೆ, ನಿನ್ನ ಜೀವನದ ಒಂದು ದೊಡ್ಡ ಏಕೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದಂತೆ ಅನಿಸಿದರೆ, ಈ ಜ್ಞಾನ ಜ್ಯೋತಿಯನ್ನು ನಿನ್ನಲ್ಲೇ ಇಟ್ಟುಕೊಳ್ಳಬೇಡ. ಹಾಗೆಯೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇದರಿಂದ ಇಂತಹ ಆಳವಾದ ಜೀವನವನ್ನು ಬದಲಾಯಿಸುವ ರಹಸ್ಯಗಳನ್ನು ನಾವು ನಿನಗೆ ತಲುಪಿಸುತ್ತೇವೆ. ಈ ವಿಡಿಯೋವನ್ನು ಲೈಕ್ ಮಾಡು. ಇದರಿಂದ ಈ ಜ್ಞಾನವು ಇನ್ನೂ ಹೆಚ್ಚು ಜನರನ್ನು ತಲುಪಿ ಅವರ ಜೀವನವನ್ನು ಕೂಡ ಉತ್ತಮಗೊಳಿಸುತ್ತದೆ. ಹಾಗೆಯೇ ಈ ವಿಡಿಯೋವನ್ನು ನಿನ್ನ ಸ್ನೇಹಿತರು, ಕುಟುಂಬ ಮತ್ತು ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊ. ನಿನ್ನ ಒಂದು ಶೇರ್ ಯಾರದ್ದೋ ಮಧ್ಯರಾತ್ರಿಯ ನಿದ್ದೆಯ ರಹಸ್ಯವನ್ನು ಬಯಲು ಮಾಡಬಹುದು. ಅವರ ಅಡಗಿದ ಅದೃಷ್ಟವನ್ನು ಜಾಗೃತಗೊಳಿಸಬಹುದು. ಯಾರಿಗೆ ಗೊತ್ತು, ನಿನ್ನ ಒಂದು ಚಿಕ್ಕ ಪ್ರಯತ್ನವು ಯಾರದ್ದೋ ಜೀವನದಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ತರಬಹುದು. ಧನ್ಯವಾದಗಳು.